ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಬೆಳಗ್ಗೆನೇ ಸೂರ್ಯ ಅಂತೂ ಫುಲ್ ಬ್ರೈಟ್ ಮೂಡಲ್ಲಿದ್ದಾನೆ ಆ್ಯಂಡ್ ನಾವು ಕೂಡ ಬ್ರೈಟ್ ಮೂಡಿಂದ ಡೇನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಮ್ಮ ದಕ್ಷ ಪಾಪು ಎದ್ದ ತಕ್ಷಣ ಅಮ್ಮ ಅಮ್ಮ ಅಂತಾನೆ. ಆಮೇಲೆ ದಕ್ಷಿಣ ಎತ್ಕೊಂಡು ಕೆಳಗೋದೆ. ಸೊ ಕೆಳಗೆ ಆಲ್ರೆಡಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿದರು. ಅಂಗಡಿ ಹತ್ರ ಹೋಗಬೇಕಾಗಿತ್ತು, ಯಾಕೆಂದರೆ ನಿನ್ನೆ ಐಟಮ್ ತಂದಿದ್ದನ್ನೆಲ್ಲ ಅಂಗಡಿಗೆ ಶಿಫ್ಟ್ ಮಾಡಬೇಕಾಗಿತ್ತು. ಸೊ ದಕ್ಷಿಣ ರೆಡಿ ಮಾಡಿಕೊಡು ಕರ್ಕೊಂಡು ಹೋಗ್ತೀವಿ ಅಂದರು. ಸೊ ದಕ್ಷಿಣ ರೆಡಿ ಮಾಡಿ ಕಳಿಸ್ದೆ. ಬೆಳಗ್ಗೆ ಚಳಿ ಸಿಕ್ಕಾಪಟ್ಟೆ. ಸೊ ಎಲ್ಲರೂ ಹೊರಟರು ಅಂಗಡಿ ಹತ್ರ ಲಗೇಜ್ ಶಿಫ್ಟ್ ಮಾಡೋಕ್ಕೆ. ಆ್ಯಂಡ್ ಈ ಕಡೆ ನಮ್ಮ ಮನು ಇನ್ನೂ ಮಲಗಿದ್ಲು. ಪಾಪ ರೆಕಾರ್ಡ್ ಬರ್ಕೊಂಡು ರಾತ್ರಿ ಲೇಟಾಗಿ ಮಲ್ಕೊಂಡ್ಲಂತೆ. ಆ್ಯಂಡ್ ನಮ್ಮಪ್ಪ ಮುದ್ದು ಮಾಡಿ ಬೇರೆ ಎಬ್ಬಿಸ್ತಾಯಿದ್ರು, ಎದ್ದೇಳು ಪಾಪು ಫಂಕ್ಷನ್ಗೆ ಲೇಟ್ ಆಗುತ್ತೆ ಅಂತ. ಅವಳು ಎದ್ದೇಳೋ ಅಷ್ಟರಲ್ಲಿ ನಾನು ಕಸ ಗುಡಿಸಿ ಫ್ರೆಶ್ ಅಪ್ ಆಗಿ ಬಂದು ಅವಳನ್ನ ಎಬ್ಬಿಸಿ ಅವಳನ್ನ ಕಳಿಸಿದೆ. ಆ್ಯಂಡ್ ಅಮ್ಮ ಕೂಡ ಅಂಗಡಿಯಿಂದ ಬಂದಿದ್ದರು. ಇದಾಗಿತ್ತು ನನ್ನ ಔಟ್ಫಿಟ್. ಹೆಂಗೆ ರೆಡಿ ಆದೆ ಅಂತ ಆಮೇಲೆ ತೋರಿಸ್ತೀನಿ. ಅಮ್ಮ ಕೂಡ ಸ್ಯಾರಿ ಸೆಲೆಕ್ಷನ್ ಮಾಡ್ತಾಯಿದ್ರು, ಯಾವ ಸ್ಯಾರಿ ಹಾಕ್ಕೊಂಡು ಹೋಗೋದು ಫಂಕ್ಷನ್ಗೆ ಅಂತ. ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡ್ರು. ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲರೂ ಹೊರಟ್ವಿ. ಸೊ ಅಮ್ಮ ಈಗ ರೆಡಿ ಆಗಿದ್ರು, ನನ್ನ ತಂಗಿನೂ ರೆಡಿ ಆದಳು, ನಾನು ರೆಡಿ ಆದೆ. ಸೊ ಎಲ್ಲರೂ ಮದುವೆಗೊಟ್ಟು. ಇವತ್ತು ಆ್ಯಕ್ಚುಲಿ ಮದುವೆಗೊಟ್ಟಿದ್ದು ನಾನು, ಅಮ್ಮ, ತಂಗಿ ಮತ್ತು ನನ್ನ ಹಸ್ಬೆಂಡ್, ಪಾಪು ಅಷ್ಟೇ. ಕುಶಾಲ್ ಅಂಗಡಿ ಹತ್ರ ಇದ್ದ. ಸೊ ಎಲ್ಲರೂ ಹೀಗೆ ರೆಡಿ ಆಗಿದ್ವಿ. ಫೈನಲಿ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಇವತ್ತು ಮದುವೆ ನಡೀತಾ ಇದ್ದಿದ್ದು ದಾವಸ್ಪೇಟೆಯಲ್ಲಿ. ಸೊ ನಾವೆಲ್ಲರೂ ಹೋಗಿದ್ದು ನನ್ನ ಕ್ಲೋಸ್ ಫ್ರೆಂಡ್ ಮದುವೆಗೆ. ನಾನು ಅವಳು 7th ಸ್ಟ್ಯಾಂಡರ್ಡಿಂದನೂ ಒಟ್ಟಿಗೆ ಇದ್ವಿ. ಸೊ ನಾವಿಬ್ಬರು 7th ಬೆಸ್ಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್. ತುಂಬ ಕಿತ್ತಾಡ್ತಾಯಿದ್ವಿ, ತುಂಬ ಜಗಳ ಆಡ್ತಾಯಿದ್ವಿ, ಹಾಗೆ ಮತ್ತೆ ಮಾತಾಡಿಸ್ಕೊಂಡು ಒಟ್ಟಿಗೆ ಇರ್ತಾಯಿದ್ವಿ. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನಾನು ಡಿಪ್ಲೊಮೊ ಮಾಡೋವರೆಗೂ ಚೆನ್ನಾಗೇ ಮಾತಾಡ್ಕೊಂಡಿದ್ವಿ. ಆಮೇಲೆ ಏನೋ ಹಿಂಗೆ ಸ್ವಲ್ಪ ಕಿರಿಕ್ ಮಾಡ್ಕೊಂಡು ಜಗಳ ಆಡಿಕೊಂಡು ಮಾತು ಬಿಟ್ಬಿಟ್ಟಿದ್ದೆ. ಸೊ ನಾನು ಆಮೇಲೆ ಮಾತಾಡ್ಸಿದ್ದು ನನ್ನ ಮದುವೆ ಟೈಮಲ್ಲಿ ಅವಳನ್ನ ಕರೆಯೋಕ್ಕೆ. ನನ್ನ ಮದುವೆಲಿ ಪಾಪ ನನ್ನ ಜೊತೆ ಅವಳೇ ಇದ್ಲು. ಫುಲ್ ಮದುವೆ ಸ್ಟಾರ್ಟಾಗಿ ಮುಗಿಯೋ ತನಕ ನನ್ನ ಜೊತೆಯಲ್ಲೇ ಇದ್ಲು. ಬಟ್ ನಾನು ಮದುವೆಗೆ ಹೋಗೋಕ್ಕಾಗಲಿಲ್ಲ, ಏಕೆಂದರೆ ಪಾಪು ಇರೋದ್ರಿಂದ. ಹಾಗಾಗಿ ಮುಹೂರ್ತಕ್ಕೆ ಮಾತ್ರ ಹೋದೆ. ಫೈನಲಿ ಎಂಗೇಜ್ ಆಗೇ ಬಿಟ್ಟು. ಉಭಯ ಕುಶಲ ಚಿರಜೀವನ ಪ್ರಸುಖ ಭರಿತ ಮಂಜುಳತರ ಶೃಂಗಾರೆ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತಿ ಸಮದಶ ಶತ ಮುದ ಮನ ಶುಭ ಸುಮನ ಲಯಿವ ಸುಸುತ ಸಹಿತ ಕಾಮಂ ವಿರಹ ರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಕಾಮಯೇ ಉಭಯ ಕುಶಲ ಚಿರಜೀವನ ಪ್ರಸುಖ ಭರಿತ ಮಂಜುಳತರ ಶೃಂಗಾರೆ ಸಂಚಾರೇ. ಅಂತೂ ಇಂತೂ ತಾಳಿ ಕಟ್ಟಿದ್ದಾಯಿತು. ನಮ್ಮ ದಕ್ಷು ಅಂತೂ ಅಲ್ಲಿ ಬರ್ತಾ ಇದ್ದಿದ್ದು ಸೌಂಡ್ಗೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ನಿಂತಿದ್ದ. ಹಾಯ್ ಮಾಡು ಅಂದರು ಹಾಯ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾವು ಕೂತ್ಕೊಂಡು ಇನ್ನೇನು ಮಾಡೋದು ಅಂತ ಒಂದೆರಡು ಸೆಲ್ಫಿ ತಗೊಂಡ್ವಿ. ಆ್ಯಂಡ್ ಹಿಯರ್ ಕಮ್ಸ್ ಫೋಟೋ 1 ಆ್ಯಂಡ್ ಫೋಟೋ 2. ಅದಾದಿದ್ದ ತಕ್ಷಣ ಮುಹೂರ್ತ ಮಾಡೋಣ ಅಂತ ಹೋದ್ವಿ. ಆಮೇಲೆ ಜನ ರಶ್ ಆಗಿಬಿಡ್ತಾರೆ ಅಂತ. ಸೊ ಮುಹೂರ್ತ ಮಾಡಿ ಇಬ್ರಿಗೂ ಬೆಸ್ಟ್ ವಿಶಸ್ನ ತಿಳಿಸಿ ಇಬ್ಬರು ಹೀಗೆ ಲೈಫ್ ಲಾಂಗ್ ಖುಷಿಯಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಅಮ್ಮ ಮತ್ತು ಮನುನೂ ಬೆಸ್ಟ್ ವಿಶಸ್ನ ತಿಳಿಸ್ತಾಯಿದ್ರು. ಯಾವುದಕ್ಕೂ ಗ್ಯಾಪಲ್ಲಿ ಇರಲಿ ಅಂತ ನಂದೊಂದು ಸಿಂಗಲ್ ಫೋಟೋ ತೆಗೆಸ್ಕೊಂಡು ಬಂದೆ. ಅದಾದಮೇಲೆ ಕೆಳಗೆ ಊಟಕ್ಕೆ ಹೋದ್ವಿ. ಸೊ ಊಟ ಇನ್ನೂ ಬಡಿಸ್ತಾ ಇರಲಿಲ್ಲ. ನಮ್ಮ ದಕ್ಷು ಆಲ್ರೆಡಿ ಗಾನ ಬಜಾನ ಸ್ಟಾರ್ಟ್ ಮಾಡಿದ್ದ. ಊಟ ಬಡ್ಸೋಕ್ಕೂ ಮುಂಚೆನೇ ಹೆಂಗಪ್ಪ ಇವನ್ನ ಇಟ್ಕೊಂಡು ಊಟ ಮಾಡೋದು ಅಂದ್ಕೊಂಡೆ ಕೂತಿದ್ವಿ ಊಟಕ್ಕೆ. ಸೊ ಊಟ ಬಡಿಸಿದ್ರು. ಅದಾದಮೇಲೆ ಅಮ್ಮ ದಕ್ಷಿಗೆ ಹಂಗೆ ಸ್ವಲ್ಪ ತಿನ್ನಿಸ್ತಾಯಿದ್ರು ಚೂರೇ, ಸುಮ್ಮನೆ ಕುತ್ಕೊಳ್ತಾನೆ ಏನಾದರೂ ಬಾಯಿಗಿಟ್ರೆ ಅಂತ. ಅದಾದಮೇಲೆ ಊಟ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ. ಬಂದಮೇಲೆ ಡ್ರೆಸ್ ಚೇಂಜ್ ಮಾಡ್ತೀನಿ ಬಾರೋ ಅಂದಿದ್ದಕ್ಕೆ ಹಿಂಗೆ ಬರ್ತಾವನೆ. ಮೈಕಲ್ ಜಾಕ್ಸನ್ ಅಲ್ಲ, ಯುವರಾಜ್ ಸಿಂಗು ಅಲ್ಲ, ಲೇಟೆಸ್ಟ್ ಪುಂಡ ಕಣಿನ ಮನೆ ಹುಡುಗಾನ ಚಿಕ್ಕಪಟ್ಟೆ ಫಿಗರೂನ ಅಕ್ಕ ಲೋಕಲ್ ರಗಡೂನ. ಸೊ ದಕ್ಷಿಣ ಮಲಗಿಸಿದ್ದೆ. ಡ್ರೆಸ್ ಚೇಂಜ್ ಆದಮೇಲೆ
ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ದಕ್ಷು ಎದ್ದ. ಸೊ ಸಾಯಂಕಾಲ ಸ್ವಲ್ಪ ಹಾಲು ಕುಡಿಸೋಣ, ಹಾಲು ಕುಡಿಯೋದು ರೂಢಿ ಮಾಡೋಣ ಅಂತ ಕುಡಿಸ್ದೆ. 1-2 ಸಿಪ್ ಕುಡಿದು ಬೇಡ ಅಂತ ವಾಪಸ್ ಕೊಟ್ಬಿಟ್ಟ. ಅದಾದಮೇಲೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಇಬ್ಬರು ರೆಡಿಯಾಗಿ ಹೊರಟ್ವಿ ಹೊರಗಡೆ. ಸೊ ವಾಕಿಂಗ್ ಮಾಡೋಣ ಅಂತ ಹೊರಟ್ವಿ. ಮನೇಲೆಲ್ಲರೂ ಅಂಗಡಿ ಹತ್ರ ಹೋಗಿದ್ರು ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ. ನಮ್ಮ ದಕ್ಷುದು ವಾಕಿಂಗ್ ಟೈಮ್. ಈವ್ನಿಂಗ್ ಟೈಮ್ ಪ್ಲೇ ಟೈಮ್ ಆಗಿತ್ತು. ನನಗೂ ದಕ್ಷಿಗೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಸ್ನ್ಯಾಪ್ಚಾಟಲ್ಲಿ ಪಿಕ್ಸ್ ಆ್ಯಂಡ್ ವೀಡಿಯೋಸ್ನ ತಕ್ಕೊಂಡು ಅವನು ಫುಲ್ ಎಂಜಾಯ್ ಮಾಡ್ಕೊಂಡು ನಗಾಡ್ತಾಯಿತ್ತು. ಈ ಎಫೆಕ್ಟ್ ಆಗಿಬಿಟ್ಟಿದೆ. ಫುಲ್ ಎಂಜಾಯ್ ಮಾಡ್ತಾಯಿತ್ತು ಪಾಪು ಇವತ್ತು. Ho, ho! Merry Christmas, kitty cats! ಸೊ ದಕ್ಷದು ನಂದು ಪ್ಲೇ ಟೈಮ್ ಕಂಪ್ಲೀಟ್ ಆಯಿತು. ಸೊಳ್ಳೆ ಜಾಸ್ತಿ ಆಯಿತು ಅಂತ ಒಳಗೆ ಕರ್ಕೊಂಡೋದೆ. ಅಡುಗೆ ಮಾಡಬೇಕಾಗಿತ್ತು. ಅಡುಗೆ ಮಾಡಬೇಕು. ಅಡುಗೆ ಮನೇಲಿ ಬಿಟ್ಟರೆ ಹೀಗೆ ಸರ್ಕಸ್ ಮಾಡಿಕೊಂಡು ನಮ್ಮ ಪಾಪು ಆಟ ಆಡ್ತಾಯಿತ್ತು. ಒಂದೊಂದು ಅವತಾರ ಆಡಲ್ಲ ಇವನಂತೂ. ಫುಲ್ ಸರ್ಕಸ್ ಹೊಡಿತಾ ಇದ್ದ. ಬರೋದು ಹಿಂದಕ್ಕೆ ಹೋಗೋದು. ಸೊ ನಾನು ಹಂಗೆ ಗ್ಯಾಪಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಇವತ್ತು ಮೊಟ್ಟೆ ಸಾರು ಮಾಡೋಣ ಅಂತ ಮಾಡಿ ಎಲ್ಲರೂ ಬಂದಮೇಲೆ ಊಟ ಮಾಡಿ ಸೊ ಒಂದು ವಾಕ್ ಹೋಗ್ಬಿಟ್ಟು ಆ್ಯಸ್ ಯೂಶ್ವಲ್ ಮೈ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಬಾಯ್ ಬಾಯ್.